ನಂಜನಗೂಡು ತಾಲೂಕು ಹೆಗ್ಗಡಾಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ನೂತನ ಅಧ್ಯಕ್ಷೆಯಾಗಿ ರೇವಮ್ಮ ಆಯ್ಕೆಯಾಗಿದ್ದಾರೆ. ಕಳೆದ 30 ವರ್ಷಗಳಿಂದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಅಧ್ಯಕ್ಷರ ಸ್ಥಾನವನ್ನು ಅಲಂಕರಿಸ್ತಾ ಇದ್ರು. ಶಾಸಕ ದರ್ಶನ್ ಧ್ರುವ ನಾರಾಯಣ್ ಅವರ ಚಾಣಾಕ್ಷತನಕ್ಕೆ ಬಿಜೆಪಿಯ ಭದ್ರಕೋಟೆಯನ್ನ ಛಿದ್ರ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಚುನಾವಣೆಯಲ್ಲಿ ರೇವಮ್ಮ ಮತ್ತು ರಾಣಿ ಎಂಬುವರು ಸ್ಪರ್ಧೆ ಮಾಡಿದ್ರು. ಒಟ್ಟು 19 ಸದಸ್ಯರ ಬಲ ಹೊಂದಿರುವ ಗ್ರಾಮ ಪಂಚಾಯತ್ಗೆಯಲ್ಲಿ 18 ಸದಸ್ಯರು ಹಾಜರಿದ್ದು ಒಬ್ಬರು ಗೈರಾಗಿದ್ರು. ರೇವಮ್ಮ 10 ಮತಗಳನ್ನು ಪಡೆದು ಜಯಬೇರಿಯಾಗಿದ್ದಾರೆ ಅಂತ ಚುನಾವಣಾ ಅಧಿಕಾರಿ ಚಂದ್ರು ಘೋಷಣೆ ಮಾಡಿದ್ದಾರೆ. ನೂತನ ಅಧ್ಯಕ್ಷೆ ರೇವಮ್ಮ ಮಾತನಾಡಿ ಸರ್ವರಿಗೂ ಕೃತಜ್ಞತೆಯನ್ನ ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಕೈಗೊಳ್ಳಲಾಗುವ ಅಭಿವೃದ್ಧಿ ಕಾರ್ಯದ ಕುರಿತು ತಿಳಿಸಿದರು. ನಾವು ಪಂಚಾಯತಿಯಲ್ಲಿ ನನ್ನ ಆಯ್ಕೆ ಮಾಡಿರೋದ್ರಿಂದ ನಾನು ಎಲ್ರಿಗೂ ಸದಸ್ಯರಿಗೆಲ್ಲರಿಗೂ ಧನ್ಯವಾದಗಳು. ನಾನು ಎಲ್ಲ ಮೂಲಭೂತ ಸೌಕರ್ಯಗಳೆಲ್ಲನೂ ನಾನು ನಿಭಾಯಿಸ್ಕೊಳ್ತೀನಿ. ಸ್ವಲ್ಪ ದಿನ ಕಡಿಮೆ ಇರೋದ್ರಿಂದ ಏನು ಬರ್ತದ ನಿಭಾಯಿಸ್ಕೊಳ್ತೀನಿ. ಆಮೇಲೆ ಹೆಸರು ಮಾಡ್ಕೊಳ್ತೀನಿ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಎಂ ಶಂಕರ್, ಮೈಸೂರು ಜಿಲ್ಲಾ ಉಪಹಾರ ಸಂಘದ ಅಧ್ಯಕ್ಷ ಮತ್ತು ಕಾಂಗ್ರೆಸ್ ಮುಖಂಡರಾದ ಕರಳಪುರ ನಾಗರಾಜ್ ಅಭಿಮತ ವ್ಯಕ್ತಪಡಿಸಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಯುವಕರ ಪರಿಶ್ರಮದಿಂದ ಅಧಿಕಾರ ಸಿಕ್ಕಿದೆ. ಮುಂಬರುವ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತೇವೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ನಂಜನಗೂಡು ತಾಲೂಕು ಹೆಗ್ಗಡಳ್ಳಿ ಗ್ರಾಮ ಪಂಚಾಯಿತಿ ಇವತ್ತು ಎಲ್ಲರಿಗೊಂದು ಸಂತೋಷದ ಸಂಭ್ರಮ ಇವತ್ತು ನಮ್ಮ ಈ ಪಂಚಾಯತಿ ವ್ಯಾಪ್ತಿನಲ್ಲಿ. ಯಾಕಂದರೆ ಸುಮಾರು ಒಂದು 25 ವರ್ಷಗಳಿಂದ ಈ ಪಂಚಾಯಿತಿ ನಮ್ಮ ಕಾಂಗ್ರೆಸ್ ಇದಕ್ಕೆ ದಕ್ಕಿರಲಿಲ್ಲ. 25 ವರ್ಷದ ನಂತರ ನಮ್ಮ ಕಾರ್ಯಕರ್ತರ ಎಲ್ಲ ಶ್ರಮ, ನಮ್ಮ ಪಂಚಾಯಿತಿ ಮೆಂಬರ್ಗಳೆಲ್ಲ ಒಂದು ಬದ್ಧತೆ ಮತ್ತು ಎಲ್ಲ ನಮ್ಮ ಈ ಭಾಗದ ಕಾಂಗ್ರೆಸ್ ಮುಖಂಡರುಗಳು ಎಲ್ಲರೂ ಕೂಡ ಸೇರಿ ಇವತ್ತು ಒಂದು ಈ ಪಂಚಾಯತಿನ ಹಿಡಿಲೇಬೇಕು ಅಂತ ಒಂದು ಪಣ ತೊಟ್ಟು 25 ವರ್ಷದಿಂದ ಒಂದು ಹಿಡಿತದಲ್ಲಿತ್ತು. ಆ ಹಿಡಿತದಿಂದ ಇವತ್ತು ಬಿಡಿಸ್ಬೇಕು ಮತ್ತು ನಾವು ಕಾಂಗ್ರೆಸ್ ಒಂದು ಪತಾಕೆಯನ್ನು ಇಲ್ಲಿ ಆರಿಸ್ಬೇಕು ಅಂತೇಳಿ ಎಲ್ಲರೂ ಕೂಡ ಶ್ರಮಪಟ್ಟು ಇವತ್ತು ನಮ್ಮ ರೇವಮ್ಮ ಅವ್ರನ್ನ ಇವತ್ತು ಇಲ್ಲಿ 18 ಓಟು ಇವತ್ತು ನಡೆದಂಥದ್ದು. ಅದರಲ್ಲಿ ರಾಣಿಯನ್ನವ್ರಿಗೆ 8 ಓಟು, ಇವತ್ತು ರೇವಮ್ಮ ಅವರಿಗೆ 10 ಓಟು ಇವತ್ತು ಬಂದಿದೆ, ಮತಗಳು ಬಂದು ಇವತ್ತು ಜಯಬೇರಿಯನ್ನು ಬಾರಿಸಿದ್ದಾರೆ. ಈ ಒಂದು ಇನ್ನೊಂದು ಸಂತೋಷದ ವಿಷಯ ನಮ್ಮ ಸದಸ್ಯರು ಮತ್ತು ನಮ್ಮ ಮುಖಂಡರುಗಳ ಮೇಲೆ ನಾವು ಹೇಳ್ಬೇಕಂದ್ರೆ, ನಾವು ಕಡಿಮೆ ಇದ್ದಿದ್ದು, ನಮಗೆ ಕಾಂಗ್ರೆಸ್ ಬೆಂಬಲಿತ ಇದ್ದು ಬರೀ 8 ಜನ, ಅವರು 11 ಜನ ಇದ್ದರು. ಆದರೂ ಕೂಡ ಇವರು 8ನ 10 ಮಾಡಿ ಅವ್ರನ್ನ 8ಕ್ಕೆ ಗೆಲ್ಲಿಸಿ ಇವತ್ತು ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ಒಂದು ಸದಸ್ಯರು ತಟಸ್ಥವಾಗಿ ಉಳಿದಿದ್ದಾರೆ. ಇದಕ್ಕೆಲ್ಲ ಒಂದು ನಮ್ಮ ಎಲ್ಲ ಮುಖಂಡರುಗಳು ಜೊತೆಗೆ ನಮ್ಮ ಸದಸ್ಯರುಗಳು, ನಮ್ಮ ನಾಗರಾಜು ಅವರು, ನಮ್ಮ ಉಪ್ಪಾರ ಸಮಾಜದ ಜಿಲ್ಲಾಧ್ಯಕ್ಷರು, ನಮ್ಮ ಶ್ರೀಕಂಠ ನಾಯ್ಕರು ಮತ್ತು ನಮ್ಮ ಸೋಮಣ್ಣ, ನಮ್ಮ ವಕೀಲ ಸೋಮಣ್ಣ, ನಮ್ಮ ಕೂಡ್ಲಾಪುರ ರಾಜು, ಇವರು ನಮ್ಮ ಮುಖಂಡರುಗಳಲ್ಲಿ ಭಾಳ ಒಂದು ಶ್ರಮವನ್ನು ಹಾಕಿದ್ರು. ನಮ್ಮ ಚಂದ್ರು, ನಮ್ಮ ಕೊಂಗಳಿ ಮಹೇಶು ಮತ್ತು ಇನ್ನೂ ಅನೇಕ ಜನ, ಜೊತೆಗೆ ನಮ್ಮ ಇಲ್ಲಿ ಲೀಡ್ ಮಾಡಿದಂಥ ಮೊಬ್ಬಳ್ಳಿ ಶೇಖರು, ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಹೇಶು, ಎಲ್ಲರೂ ಕೂಡ ಇವತ್ತು ಒಂದು ನಮ್ಮ ಮಂಜು, ಎಲ್ಲರೂ ಕೂಡ ಇವತ್ತು ಒಂದು ಸಂಘಟಿತವಾಗಿ ಇವತ್ತು ನೋಡಿ, ನಾವು ಯಾವತ್ತೂ ಅಷ್ಟೇ ಒಡಕಿಲ್ದೇ ಸಂಘಟಿತವಾಗಿ ನಾವು ಹೋರಾಟ ಮಾಡ್ಬೋದು. ಖಂಡಿತವಾಗ್ಲೂ ಅಧಿಕಾರ ಹಿಡಿಬೋದು ಅನ್ನೋಕ್ಕೆ ಇದೊಂದು ಉದಾಹರಣೆ. ಮತ್ತು ನಮ್ಮ ಸದಸ್ಯರುಗಳ ಬದ್ಧತೆ, ಮೊದಲನೇದಾಗಿ ನಮ್ಮ ಅಶೋಕು, ಬಸವರಾಜು, ನಮ್ಮ ಉಳಿಕೆ ಎಲ್ಲರೂ ಕೂಡ, ನಮ್ಮ ರಂಗಸ್ವಾಮಿ ಅವರು, ಇಲ್ಲಿ ಎಲ್ಲರೂ ಇದ್ರಿ. ಕೆಲವು ಹೆಸರುಗಳನ್ನ ನನಗೆ ಎಲ್ಲರೂ ಹೇಳೋಕ್ಕಾಗಲ್ಲ. ಹಾಗಾಗಿ ಯಾರು ಬೇಜಾರು ಮಾಡ್ಕೋಬೇಡಿ. ಎಲ್ಲ ಕಾಂಗ್ರೆಸ್ ಒಂದು ಬದ್ಧತೆ. ಇವತ್ತು ಕಾಂಗ್ರೆಸ್ ವಿಜಯ ಪದಕಿನ ಆರಿಸಿದ್ದಾರೆ. ಇದು ಮುಂದಿನ ಗ್ರಾಮ ಪಂಚಾಯತ್ ಚುನಾವಣೆ, ಇನ್ನು 6 ತಿಂಗಳು ಗ್ರಾಮ ಪಂಚಾಯತ್ ಚುನಾವಣೆ ಇದೆ. ಆ ಮುಂದಿನ ಚುನಾವಣೆಯಲ್ಲೂ ಕೂಡ ಇದೊಂದು ದಿಕ್ಸೂಚಿಯಾಗಿದೆ. ಹಾಗೆ ಇವರು ಇವತ್ತು ನಮ್ಮ ಒಂದು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಧ್ಯಕ್ಷನ ಆಯ್ಕೆ ಮಾಡಿದಂಥ ಎಲ್ಲ ಮುಖಂಡರುಗಳಿಗೆ, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ಮತ್ತು ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.